ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಮುಖ್ಯ ಗುರುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು SATS ಕರ್ನಾಟಕ ತಂತ್ರಾಂಶದಲ್ಲಿ 2025-26ನೇ ಸಾಲಿನ ಮಕ್ಕಳೇನಿದ್ದಾರಲ್ವ, ಸೊ ಅವರ ಒಂದು ಪ್ರೋಗ್ರೆಸ್ ಕಾರ್ಡನ್ನು ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕು, ಅದನ್ನು ಮೊಬೈಲಲ್ಲೇ ಯಾವ ರೀತಿ ಡೌನ್ಲೋಡ್ ಮಾಡಿಕೊಂಡು ಅದನ್ನ PDF ರೂಪದಲ್ಲಿ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿಕೊಡ್ತೇನೆ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ, ಖಂಡಿತ ನಿಮಗೆ ಇದು ಉಪಯುಕ್ತ ಅನಿಸುತ್ತೆ. ಸೊ ಅನಿಸಿದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಿಮಗೇನೇ ಪ್ರಾಬ್ಲಮ್ ಇದ್ದರೂ SATSಗೆ ಸಂಬಂಧಪಟ್ಟ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ ಪಡ್ತಾ ಇರಿ. ಓಕೆ, ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಓಕೆ, ನೋಡಿ, ಈಗ ಪ್ರೋಗ್ರೆಸ್ ಕಾರ್ಡನ್ನು ಬಿಟ್ಟಿದ್ದಾರೆ ನಾವು ಜನ್ರೇಟ್ ಮಾಡ್ಕೊಳ್ಳೋದಕ್ಕೆ. ಬಿಫೋರ್ ದ್ಯಾಟ್ ನಾವು ಪ್ರೋಗ್ರೆಸ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಮೊದಲು ಕೆಲವು ಅಂಶಗಳನ್ನು ಗಮನಿಸಬೇಕಾಗುತ್ತೆ. ಏನೆಲ್ಲ ಗಮನಿಸಬೇಕಪ್ಪ ಅಂದರೆ, ನೋಡಿ, ಪ್ರೋಗ್ರೆಸ್ ಕಾರ್ಡ್ ಜನ್ರೇಟ್ ಮಾಡೋದಕ್ಕಿಂತ ಮೊದಲು ನಾವು ಆ ಒಂದು ಮಗುವಿನ ಮಾಹಿತಿ ಏನಾದರೂ ಅಪ್ಡೇಟ್ ಮಾಡುವುದಿದ್ದರೆ, ಮಗುವಿನ ಮಾಹಿತಿ ಏನಾದರೂ ಅಪ್ಡೇಟ್ ಮಾಡೋದಿದ್ದರೆ, ಮಗುವಿನ ನೇಮ್ ಆಗಿರ್ಬೋದು, ತಂದೆ ತಾಯಿ ಹೆಸರಾಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಇಂಥವೇನಾದರೂ ಅಪ್ಡೇಟ್ ಮಾಡೋದಿದ್ದರೆ ನಾವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಎರಡನೇದಾಗಿ ನಾವು ಪಾರ್ಟ್ ಬಿಯನ್ನು ಎಂಟ್ರಿ ಮಾಡಿರಬೇಕು. ಪಾರ್ಟ್ ಬಿ ಎಂಟ್ರಿ ಮಾಡಿಲ್ಲ ಅಂದರೆ ಅದು ಡಿಫಾಲ್ಟ್ C ಗ್ರೇಡ್ ಬಂದಿರುತ್ತೆ ಪ್ರೋಗ್ರೆಸ್ ಕಾರ್ಡಲ್ಲಿ. ಓಕೆ, ಸೊ ಹಾಗಾಗಿ ಪಾರ್ಟ್ ಬಿ ಗ್ರೇಡನ್ನು ಕೂಡ ನಾವು ಎಂಟ್ರಿ ಮಾಡಬೇಕಾಗಿರುತ್ತೆ. ಇದು ಎರಡನೇ ಅಂಶ. ನೆಕ್ಸ್ಟ್ ಮೂರನೇದು ಅಟೆಂಡೆನ್ಸ್ ಏನಾದರೂ ಅಪ್ಡೇಟ್ ಇದ್ದರೆ, ಈ ವರ್ಷ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸ್ಯಾಟ್ಸಲ್ಲೇ ಅಟೆಂಡೆನ್ಸನ್ನು ಆಟೋ ಅಪ್ಡೇಟ್ ಮಾಡಲಾಗಿದೆ. ಓಕೆನಾ? ಸೊ ಆ ಅಪ್ಡೇಟ್ ಆಗಿರ್ತಕ್ಕಂಥ ಮಾಹಿತಿ ನಿಮ್ಮ ಶಾಲೆಗೆ ಆ್ಯಕ್ಚುಯಲ್ ನಡೆದ ಶಾಲಾ ದಿನಗಳಿಗೂ ಅಲ್ಲಿ ಅಪ್ಡೇಟ್ ಆಗಿರ್ತಕ್ಕಂಥ ಮಾಹಿತಿಗೂ ವೇರಿಯೇಷನ್ ಇರ್ಬೋದು. ಅದನ್ನೊಂದು ಸರಿ ಚೆಕ್ ಮಾಡಿಕೊಂಡು ಅಟೆಂಡೆನ್ಸನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಆದ ನಂತರ ನೀವೇನು ಮಾಡಿ, ಪ್ರಮೋಟ್ ಮಾಡಿರ್ತೀರಿ ಮಕ್ಕಳನ್ನು. ಪ್ರಮೋಟ್ ಮಾಡಿದ ನಂತರ ನೀವೇನು ಮಾಡಬೇಕು, ಪ್ರೋಗ್ರೆಸ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳೋ ಮೊದಲು ಇಷ್ಟನ್ನೆಲ್ಲ ಗಮನಿಸಿ. ಇದಾದ ನಂತರ ಯಾವ ರೀತಿ ಪ್ರೋಗ್ರೆಸ್ ಕಾರ್ಡನ್ನು ಡೌನ್ಲೋಡ್ ಮಾಡೋದು ಅಂತ ಈಗ ನೋಡೋಣ. ಈಗ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಇದೆಯಲ್ಲ, ಅಲ್ಲಿಗೆ ಬರಬೇಕು. ಸೊ ಅದರಲ್ಲಿ CC ರಿಸಲ್ಟ್ ಅಂತ ಇದೆಯಲ್ವಾ, ಆ CC ರಿಸಲ್ಟ್ ಆಪ್ಷನ್ಗೆ ಬರಬೇಕು. ಸೊ CC ರಿಸಲ್ಟಲ್ಲಿ ಮೂರನೇ ಆಪ್ಷನ್ ಇದೆ, ಜನರೇಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅಂತ. ಸೊ ಆ ಒಂದು ಆಪ್ಷನ್ಸನ್ನು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿ ಆದಮೇಲೆ ನಮಗೆ ನೆಕ್ಸ್ಟ್ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನೀಗ 5ನೇ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಆ ಕಡೆಕ್ಕೆ ಮೇಲೆ 25, 26 ಇರುತ್ತೆ. ಸೊ ಈಗ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಯಾವ ತರಗತಿಯನ್ನು ಸೆಲೆಕ್ಟ್ ಮಾಡಿರ್ತಾರೋ ಆ ತರಗತಿಯ ಮಕ್ಕಳ ಹೆಸರು ಕೆಳಗೆ ಡಿಸ್ಪ್ಲೇ ಆಗುತ್ತೆ. ಅವರ ಸ್ಯಾಟ್ಸ್ ನಂಬರ್ ಇರುತ್ತೆ, ಅವ್ರ ನೇಮ್ ಇರುತ್ತೆ, ಅವ್ರ ಸ್ಟ್ಯಾಂಡರ್ಡ್ ಇರುತ್ತೆ, ಜೆಂಡರ್ ಇರುತ್ತೆ. ಇಲ್ಲಿ ಲಾಸ್ಟ್ ಜನ್ರೇಟೆಡ್ ಡೇಟ್ ಅಂತ ಇರುತ್ತೆ. ಅಂದರೆ ನೀವು ಪ್ರೋಗ್ರೆಸ್ ಕಾರ್ಡನ್ನು ಫಸ್ಟ್ ಟೈಮ್ ಯಾವಾಗ ಜನ್ರೇಟ್ ಮಾಡ್ತೀರಿ ಆ ಒಂದು ಡೇಟ್ ಅಲ್ಲಿ ಬಂದಿರುತ್ತೆ. ಸೊ ನೀವು ಎಷ್ಟು ಸಾರಿ ಬೇಕಾದರೂ ಪ್ರೋಗ್ರೆಸ್ ಕಾರ್ಡನ್ನು ನೀವು ಜನ್ರೇಟ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಈಗ ಆಕ್ಷನ್ ಕಾಲಮ್ ನೋಡ್ಬೋದು. ಆಕ್ಷನ್ ಕಾಲಮಲ್ಲಿ ಪ್ರತಿಯೊಂದು ಮಗುವಿನ ಮುಂದೆ ವ್ಯೂ ಅಂತ ಒಂದು ಆಪ್ಷನ್ ಇದೆ. ಸೊ ನಾವು ಆ ವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆ ವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟೂಡೆಂಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅಂತ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಮೊದಲನೇ ಕಾಲಮಲ್ಲಿ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಇರುತ್ತೆ. ನೆಕ್ಸ್ಟ್ ಎರಡನೇ ಕಾಲಮಲ್ಲಿ ಸ್ಟೂಡೆಂಟ್ ರಿಸಲ್ಟ್ ಡೀಟೇಲ್ಸ್ ಇರುತ್ತೆ, ನೋಡ್ಕೋಬೋದು. ಅಲ್ಲಿ ಸಬ್ಜೆಕ್ಟ್ ಇರ್ತವೆ ಮತ್ತು ಅವರ ಒಂದು ಗ್ರೇಡಲ್ಲಿ FA1, FA2, SA1 ಟೋಟಲ್ ಮತ್ತು FA3, FA4, SA2 ಟೋಟಲ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಟೋಟಲ್ ಆ ಒಂದು ಗ್ರೇಡ್ ಇರ್ತದೆ. ಅದಾದ ನಂತರ ಇಲ್ಲಿ ನಂಬರ್ ಆಫ್ ವರ್ಕಿಂಗ್ ಡೇಸು, ಅಲಾಟೆಡ್ ಎಷ್ಟು ವರ್ಕಿಂಗ್ ಡೇಸ್ ಎಷ್ಟಿರುತ್ತೆ, ಹಾಜರಾದ ದಿನಗಳಿರ್ತವೆ. ಇಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ ನಾನು ಹೇಳಿದೆ ನೋಡ್ಬೋದು. ಇಲ್ಲಿ SA1, SA2, ನೀವು SA2 ಏನು ಪಾರ್ಟ್ ಬಿ ಎಂಟ್ರಿ ಮಾಡಿರ್ತೀರಲ್ವ ಅದೇ ರಿಸಲ್ಟ್ SA1 ಕೂಡ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ. ಇಲ್ಲ ಅಂದರೆ ನೀವು ಎಂಟ್ರಿ ಮಾಡಿರಲಿಲ್ಲ ಅಂದರೆ ಅದು ಬೈ ಡಿಫಾಲ್ಟ್ C ಗ್ರೇಡ್ ತೊಗೊಂಡಿರುತ್ತೆ. ನೆಕ್ಸ್ಟ್ ಇಲ್ಲಿ ಮಂತ್ಲಿ ವಾರು ಅಟೆಂಡೆನ್ಸ್ ಡಿಸ್ಪ್ಲೇ ಆಗಿರುತ್ತೆ. ಇದೆಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆ. ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಡು ಯು ವಾಂಟ್ ಟು ಡೌನ್ಲೋಡ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಡೌನ್ಲೋಡ್ ಅಗೇನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಫೋಲ್ಡರ್ ಪ್ರೋಗ್ರೆಸ್ ಕಾರ್ಡ್ ಡೌನ್ಲೋಡ್ ಆಯಿತು. ಓಪನ್ ಮೇಲೆ ಕ್ಲಿಕ್ ಮಾಡೋಣ.
ಸೊ ಓಪನ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಈ ರೀತಿ ಒಂದು HTML ಇದರಲ್ಲಿ ಓಪನ್ ಆಗುತ್ತೆ. ಇದು PDF ರೂಪದಲ್ಲಿ ಓಪನ್ ಆಗಿರೋದಿಲ್ಲ. ಸೊ ಇದನ್ನು ಈ PDF ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ಈಗ ನೋಡೋಣ. PDF ರೂಪದಲ್ಲಿ ಅದನ್ನು ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಆಲ್ರೆಡಿ ಈಗ ಡೌನ್ಲೋಡ್ ಆಗಿರ್ತಕ್ಕಂಥದ್ದು ಅದು ಫೈಲು ನಮ್ಮ ಫೈಲ್ ಮ್ಯಾನೇಜರಲ್ಲಿ ಡೌನ್ಲೋಡ್ ಫೋಲ್ಡರಲ್ಲಿ ಇರ್ತದೆ. ಸೊ ಈಗ ಅದನ್ನು ನಾವು PDF ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ಈಗ ನೋಡೋಣ. ಸೊ ಈಗ ಇದನ್ನು ಸ್ಯಾಟ್ಸ್ ಕ್ಲೋಸ್ ಮಾಡ್ತೇನೆ ನಾನು. ಸೊ ಸ್ಯಾಟ್ಸ್ ಕ್ಲೋಸ್ ಮಾಡಿಬಿಟ್ಟು ನಮ್ಮ ಒಂದು ಮೊಬೈಲಲ್ಲಿ ಏನು ಫೈಲ್ ಮ್ಯಾನೇಜರ್ ಅಥವಾ ಫೈಲ್ಸ್ ಅಂತ ಒಂದು ಆಪ್ಷನ್ ಇರುತ್ತಲ್ವ, ಸೊ ಅದರಲ್ಲಿ ಹೋಗ್ಬಿಟ್ಟು ಈ ಡೌನ್ಲೋಡ್ ಕ್ಯಾಟಗರಿಗೆ ಹೋಗಬೇಕು, ಡೌನ್ಲೋಡ್ ಆಪ್ಷನ್ಗೆ ಹೋಗ್ತೀನಿ. ಸೊ ಡೌನ್ಲೋಡ್ಗೆ ಓಪನ್ ಆದಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಟೂಡೆಂಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅಂತ ಇರುತ್ತೆ. ಬಟ್ ಅದು ಕ್ವೆಶ್ಚನ್ ಮಾರ್ಕ್ ಇರುತ್ತೆ, ಓಪನ್ ಆಗಲ್ಲ ಅದು, ಸರಿನಾ? ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ಸೊ ನಾವು ಇದನ್ನೇನು ಮಾಡಬೇಕಪ್ಪ ಅಂದರೆ, ಅದು ಯಾಕೆ ಓಪನ್ ಆಗಲ್ಲ ಅಂದರೆ ಅದು PDF ರೂಪದಲ್ಲಿ ಇರೋದಿಲ್ಲ, HTML ರೂಪದಲ್ಲಿ ಇರುತ್ತೆ. ಸೊ ಅದನ್ನ PDF ರೂಪದಲ್ಲಿ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. PDF ರೂಪಕ್ಕೆ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕಪ್ಪ ಅಂದರೆ ಬಹಳ ಸಿಂಪಲ್ ಇದೆ. ಜಸ್ಟ್ ಆ ಒಂದು ಫೋಲ್ಡರ್ ಇರ್ತದಲ್ವ, ಅದ್ರ ಪಕ್ಕ 3 ಗೆರೆ, ಅದು HTML ಫೋಲ್ಡಲ್ಲಿ ಇದು ಫಾರ್ಮ್ಯಾಟಲ್ಲಿ ಇರುತ್ತೆ. ಅದನ್ನ PDF ಯಾವ ರೀತಿ ಕನ್ವರ್ಟ್ ಮಾಡಬೇಕಂದ್ರೆ, ಸೊ ಇಲ್ಲಿ ಪ್ರೋಗ್ರೆಸ್ ಕಾರ್ಡ್ ಅಂತ ಇರ್ತಲ್ಲ, ಪಕ್ಕದಲ್ಲಿ 3 ಇದು ಇರ್ತದಲ್ವ ಚಿಕ್ಕೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದರ ಒಂದು ನೇಮನ್ನು ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಿ ರೀನೇಮ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು PDF ಅಂತ ಇದೆ, ಪಕ್ಕದಲ್ಲಿ HTML ಅಂತ ಬಂದಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಕ್ರಾಲ್ ಮಾಡಿ ಈ HTML ಅಂತ ಇರ್ತದಲ್ವ ಅದನ್ನು ತೆಗೀರಿ, ಆ ಡಾಟ್ ತೆಗೀರಿ, HTML ಡಾಟ್ ತೆಗೆದು ಓಕೆ ಮೇಲೆ ಕ್ಲಿಕ್ ಮಾಡಿ. ರೀನೇಮ್ ಫೈಲ್ ಎಕ್ಸ್ಟೆನ್ಷನ್ ಅಂತ ಬರುತ್ತೆ, ಓಕೆ ರೀನೇಮ್ ಮೇಲೆ ಕ್ಲಿಕ್ ಮಾಡಿ. ಫೈಲ್ ನೋಡಿ ರೀನೇಮ್ ಆದ ತಕ್ಷಣ ಅದು ನೋಡಿ PDF ರೂಪದಲ್ಲಿ ಓಪನ್ ಆಗುತ್ತೆ, ನಿಮಗಲ್ಲಿ ಕಾಣುತ್ತದು. ಅದರ ಒಂದು ಥಂಬ್ನೈಲ್ ನಿಮಗೆ ಡಿಸ್ಪ್ಲೇ ಆಗುತ್ತೆ, PDF ರೂಪದಲ್ಲಿ ಓಪನ್ ಆಗುತ್ತದು. ಸೊ ನೀವೀಗ ಅದನ್ನ PDF ರೂಪದಲ್ಲಿ ಓಪನ್ ಮಾಡ್ಕೋಬೋದು, ಇದು ಸರಿನಾ? ಸೊ ಈ ರೀತಿ ನೀವು ನಿಮ್ಮ ಮೊಬೈಲಲ್ಲೇ ಪ್ರೋಗ್ರೆಸ್ ಕಾರ್ಡನ್ನು ಯಾವ ರೀತಿ PDF ರೂಪದಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕು, ಡೌನ್ಲೋಡ್ ಮಾಡಿಕೊಳ್ಳುವ ಮೊದಲು ಏನೆಲ್ಲ ಅಂಶಗಳನ್ನು ಗಮನಿಸಬೇಕು ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ. ವಿಡಿಯೋ ಉಪಯುಕ್ತ ಅನಿಸಿದರೆ ದಯವಿಟ್ಟು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಮಾಹಿತಿಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.